ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಮೂಲ ನಿವಾಸಿ ಬುಡಕಟ್ಟು ಜೇನುಕುರುಬ ಸಮುದಾಯದ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಜೇನುಕುರುಬ ಸಮುದಾಯದ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಕಳ್ಳಹಳ್ಳ ಹಾಡಿಯ ಶ್ರೀಯುತ ವಿಜಯ್ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ಸರ್, ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನಮ್ಮ ಹೆಸರು ವಿಜಯ್ ಅಂತ ಹೇಳಿ ಸರ್. ನಾನು ಕಲ್ಲಳ ವಾಟರ್ ಮೆನ್, ಕಲ್ಲಳಾಡಿಯ ವಾಟರ್ ಮೆನ್ ಸರ್. ನಾನು 2003ರಲ್ಲಿ ಗ್ರಾಮ ಪಂಚಾಯತಿಗೆ ನಮ್ಮ ತಂದೆಯವರು ಬಿಟ್ಕೊಟ್ಟಂತದ್ದು ಈ ಕೆಲಸ. ಅವರು ಚುನಾವಣೆ ಸ್ಪರ್ಧೆ ಮಾಡ್ಬೇಕಾದ್ರೆ ನನ್ನ ಮಗನಿಗೆ ಬೇಕು ವಾಟರ್ ಮೆನ್ ಅಂತೇಳಿ ಬಿಟ್ಕೊಟ್ಟಂತದ್ದು 2003ರಲ್ಲಿ ಸರ್. ನಾನು 2003ರಲ್ಲಿ ಭೀಮಟ್ಕರಿ ಗ್ರಾಮ ಪಂಚಾಯತಿ ಎಲ್ಲಿ ವಾಟರ್ ಮೆನ್ ಆಗಿ ಕೆಲಸ ನಿರ್ವಹಿಸ್ತಿದ್ದೀನಿ ಸರ್. ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ, ನೀರು ಸಮಸ್ಯೆ ಇಲ್ಲ ಸರ್. ಬಟ್ ನಮಗೆ ಈ ಪೈಪ್ ಲೈನು, ಒಳ ಚರಂಡಿ, ರಸ್ತೆ, ಶೌಚಾಲಯ ತುಂಬಾ ಕಡಿಮೆ. ನಮ್ಮ ಈಗ ಹುಲಿ ಇರೋದ್ರಿಂದ ಸರ್, ಕಾಡು ಪ್ರಾಣಿಗಳು ಜಾಸ್ತಿ ಅವಳಿ, ನೈಟು ಕರೆಂಟ್ಗೂ ಸಮಸ್ಯೆ ಸರ್. KB ಆಫೀಸ್ ಅವರು ಏನು ಸರಿಯಾಗಿ ಗಮನಿಸ್ತಾ ಸರ್ ನಮಗೆ, ಆಡಿಗಳಿಗೆ. ನಮ್ಮ ಮಕ್ಕಳು ಓಡಾಡ್ತಾ ಇದಾರೆ, ಎಜುಕೇಶನ್ ಲೈಟ್ ಕೊರತೆ ತುಂಬಾ. ನೈಟು ಏನೋ ಮಾಡಿದರೆ, ಈಗ ನಿರಂತರ ಅಂತ ಮಾಡಿದರೆ ನೈಟ್ ಕಟ್ ಮಾಡ್ತಾರೆ 8 ಗಂಟೆಲಿ. 8ರಿಂದ 10 ಗಂಟೆ ತನಕ ಕರೆಂಟ್ ಕೊಡಲ್ಲ. ಮಕ್ಕಳು ಎಜುಕೇಶನ್ ಓದೋರಿಗೆ ಮಕ್ಕಳಿಗೆ ನಮ್ಗೆ ಗೌರ್ಮೆಂಟ್ ಶಾಲೆಯಲ್ಲೇ ಕೊಡೋದು ಸೀಟು. ಯಾವ್ಯಾವ್ದು ಆಶ್ರಮ ಶಾಲೆ ಏನೋ ಮಾಡಿದ್ರೆ ಅವಕ್ಕೆಲ್ಲ ಸೀಟ್ ಕೊಡಲ್ಲ ಇವರು. ಹೌದು ಸರ್. ಇಲ್ಲಿ ತಾವು ಈ ಒಂದು ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ತಮ್ಮ ಹಾಡಿಗೆ ಈ ಕಳ್ಳಹಳ್ಳ ಅಂತ ಹೆಸರು ಬರೋದಿಕ್ಕೆ ಏನಾದ್ರೂ ವಿಶೇಷ ಕತೆ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ. ಕಲ್ಲಹಳ್ಳದ ಬಗ್ಗೆ ಅಂದ್ರೆ ಸರ್, ಮೊದಲು ಬಾಡ್ಗ ಗಿರಿಜನ ಹಾಡಿ ಅಂತ ಇತ್ತು. ಸ್ಟಾರ್ಟಿಂಗ್ ಅದು ನಾವು ಹುಟ್ಟಿರ್ಲಿಲ್ಲ. ನಾವು ಹುಟ್ಟಿರೋದು 1985. ಹಾಗಾಗಿ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಬಾಡ್ಗ ಗಿರಿಜನ ಹಾಡಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ ತಾತನ ಕಾಲದಲ್ಲಿ ಬಾಡ್ಗ ಅಂತ ಇದೆ ಸರ್, ವಿಲೇಜ್ ಮುಂದೆ, ಕಲ್ಲಹಳ್ಳಿಯಿಂದ ಮುಂದೆ. ಅಲ್ಲಿ ವಾಸ ಮಾಡೋ ನಮ್ ಜನ ಇದ್ದು ಬಾಡ್ಗ ಹಾಡಿ ಅಂತ ಇದ್ದು, ಅಲ್ಲಿ ಮೆನ್ಷನ್ ಆಗಿದ್ದು. ಹಾಗಾಗಿ ಅಲ್ಲಿಂದ ರೈತರು ಇವ್ರನ್ನ ಹೊರಗಡೆ ಅದೇ ಕಾಡು ಹತ್ರ ಇರ್ಲಿ ಅಂದ್ಬಿಟ್ಟು ಹೇಳಿ ಅಲ್ಲಿಂದ ಇಲ್ಲಿ ತಳಿದ್ರು. ಕಾಡು ಈಗ ಅರಣ್ಯ ಪ್ರದೇಶಕ್ಕೆ ಬಂದ್ರು. ಆ ಭೂಮಿಯಲ್ಲಿ ಅವರೇ ಮಾಡ್ತಾ ಇದಾರೆ ರೈತರೇ. ಹಾಗಾಗಿ ಈ ಅರಣ್ಯ ಪ್ರದೇಶಕ್ಕೆ ನಮ್ಮ ಜನ ಬಂದ್ರು, ಈ ಕಡೆ ಕಲ್ಲಳ ಹಾಡಿ ಅಂತ. ಆಮೇಲೆ ಮೆನ್ಷನ್ ಆಗಿರೋ ಸರ್, ಇದು 85ರಿಂದ ಮೆನ್ಷನ್ ಆಗಿರೋ ಇದು ಕಲ್ಲಳ ಹಾಡಿ 85ರಿಂದ. ಆಮೇಲೆ 100-150 ವರ್ಷದಿಂದ ಇಲ್ಲೇ ಬದುಕ್ತಾ ಇದಾರೆ. ಇವರಿಗೆ ಒಂದು ಭೂಮಿ ಇಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲ.
ಫಸ್ಟ್ ಆಫ್ ಆಲ್ ಇದು ಎಜುಕೇಶನ್ ಇಲ್ಲ ನಮ್ಮ ಆಡಿ ಜನ ಮಕ್ಕಳಿಗೆ. ಈಗ ಆಶ್ರಮ ಶಾಲೆ, ಏಕಲವ್ಯ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು, ಏನೇ ಮಾಡ್ಬೇಕು ಆದ್ರೆ ಅವರು ಸಪೋರ್ಟ್ ಮಾಡಲ್ಲ. ಸೋಷಿಯಲ್ ವೆಲ್ಫೇರ್ ಆಫೀಸರು ಸಪೋರ್ಟ್ ಮಾಡಲ್ಲ. ಜೇನು ಕುರುಬರಿಗೆ ಮಾತ್ರ ಎಲ್ಲಾ ಸಮುದಾಯಕ್ಕೂ ನಡೀತಾ ಇದೆ, ಬಟ್ ಜೇನು ಕುರುಬರಿಗಿಲ್ಲ. ಅವಕಾಶ ಮನೆಗಳು ಇಲ್ಲ ಸರ್. ಕೇಳ್ಬೇಕು, ಅದನ್ನ ಬಲವಂತದ ಮೇರೆಗೆ ನಾವು ಅಧಿಕಾರಿಗಳನ್ನ ಕೇಳಿದ್ರೆ ಅದು 1 year ಬೇಕು ನಮ್ಗೆ ಮನೆ ತಲುಪ್ಸಕ್ಕೆ. ಕರೆಕ್ಟ್ ಆಗಿ ಬಿಲ್ಗಳು ಆಗ್ತಾ ಇಲ್ಲ, ನೀರಿನ ಸೌಲಭ್ಯ ಕೊರತೆ, ಡ್ರೈನೇಜು ಇಲ್ಲ, ರಸ್ತೆಗಳು ಇಲ್ಲ, ಒಂದು ಸಮುದಾಯ ಭವನೂ ಇಲ್ಲ. ಸರ್, ನಿಮ್ಮ ಒಂದು ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಾರಂತಹ ಜನಸಂಖ್ಯೆ ಎಷ್ಟು? ಮುಖ್ಯವಾಗಿ ಯಾವೆಲ್ಲ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಇಲ್ಲಿ ಬುಡಕಟ್ಟು ಸಮುದಾಯದವರು ಅಂದ್ರೆ ಜೇನು ಕುರುಬರು ಹೈಯೆಸ್ಟ್ ಇರೋದು. ಇಲ್ಲಿ ಸೋಲಿಗ ಜನಾಂಗನೂ ಇದೆ, ಸೋಲಿಗ ಸಮುದಾಯದವರು ಇದ್ದಾರೆ, ಬಟ್ ಅವರು ಒಂದು 10 ಮನೆ ಇದೆ. ಇನ್ನೆಲ್ಲ ಜೇನು ಕುರುಬರೇ ಇರೋದು ಸರ್, ಎಲ್ಲ ಜೇನು ಕುರುಬರೇ. ಮತ್ತೆ ಇದೆ, ತುಂಬಾ ಇದೆ, ಜಮೀನ್ ಇದೆ, ಆದ್ರೆ ಅರಣ್ಯ ಭೂಮಿ ಅಂತ ತೋರಿಸ್ತಾ ಇದೆ ಸರ್. ಇನ್ನು ಅವರ ಸ್ವಂತ ಭೂಮಿ ಅನ್ನುವಂಥದ್ದು ಆಗಿಲ್ಲ. ಇಲ್ಲ ಸರ್. ಮತ್ತೆ ಅದ್ಯಾವ ಅರಣ್ಯಕ್ಕೂ ಕಾಯ್ದೆ, ಅದು 2005ರಲ್ಲಿ ಬಂದಿರೋದು. ಕಲ್ಲಳ್ಳಾಡಿಗೆ 2026 ಬಂತು ಸರ್, ಜನವರಿ ಬಂದ್ರೆ. ಇನ್ನೂ ಅರಣ್ಯ ಹಕ್ಕು ಸಮಿತಿ ಬಂದಿಲ್ಲ. ಸರ್ಕಾರದವರು ತಲೆ ಕೆಡಿಸ್ಕತ್ತಿಲ್ಲ, ಯಾರು ಸಾಯ್ಲಿ ಆಡಿ ಅವರು ಅಂತ, ಹುಲಿಗಿಲಿ ತಿಂದು ಸಾಯ್ಲಿ. ಆಗ್ಲೇ ಬಂದಿರೋಂತಹ ಕಾನೂನು ಇಂದಿಗೂ ಸಹ 2026 ಸರ್, ಇನ್ನು ಜಾರಿಯಾಗಿಲ್ಲ. ಜಾರಿಯಾಗಿಲ್ಲ. ಸಮಸ್ಯೆಗಳು ತುಂಬಾ ಇದೆ ಜೇನು ಕುರುಬರದು, ಹೌದು, ಆದ್ರೆ ಬಗೆಹರಿದಿಲ್ಲ. ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮ್ಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲಿ ವಾಸಿಸ್ತಾರೆ, ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಾಗಿರ್ಬೋದು ಅಥವಾ ಈಗ ತಾವು ಕಾಡನ್ನ ಬಿಟ್ಟು ಹೊರಗಡೆ ಬಂದು ಬದುಕ್ತಿರೋಂಥ ಸಂದರ್ಭದಲ್ಲಿ ನೀವು ಹಿಂದೆ ಮಾಡ್ತಿದ್ದ ಕಸುಬೇನು, ಜೊತೆಗೆ ಈಗ ಯಾವೆಲ್ಲ ಕಸುಬುಗಳನ್ನ ಮಾಡ್ತಾ ಇದ್ದೀರಾ? ಹಿಂದೆ ಮಾಡ್ತಿದ್ದೆಲ್ಲ ಕಾಡಲ್ಲ ಸರ್ ವಾಸ. ಇಲ್ಲಿ ಹಿಂದೆ ಕಾಡು, ಹಣ್ಣು, ಗೆಣಸು, ಗೆಡ್ಡೆ, ಜೇನುತುಪ್ಪ, ಮರದ ಪಾಚಿ ಅಂತ ಬರುತ್ತಲ್ಲ ಅದು, ಕಾಯಿ, ಈ ತರದವು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಿದ್ವು. ಅದು ಬಿಟ್ರೆ ಆವಾಗ ಜೀವನನೇ ಹೈಯೆಸ್ಟ್ ಅನ್ನಂಗಿದೆ ಮೋಸ್ಟ್ಲಿ. ಈಗ ನಾವು ಹೊರಗಡೆ ತಂದು ಬಿಟ್ಟಿದ್ದಾರೆ, ಬಟ್ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು ಇಲ್ಲ. ಬಟ್ ಅವಾಗ ಬೆಟರ್. ನಾವು ಒಂದು ಯಾವ್ದೋ ಒಂದು ಇದ್ರದ್ದು ಸೊಪ್ಪಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ವು. ಮಳೆ ಆಗ್ಲಿ, ಯಾವ್ದೇ ಆಗಿದ್ರು ಸಹ ಸೇಫ್ಟಿ. ಪ್ರಾಣಿಗಳು ಒಡನಾಟದಲ್ಲೇ ಬೆಳೆದಿರೋಂತ ಜೇನು ಕುರುಬರು. ಪ್ರಾಣಿಗಳು ಅವಾಗ ಅಟಕ್ಕೆ ಮಾಡ್ತಿರ್ಲಿಲ್ಲ, ಇವಾಗ ನೋಡಿ ಮನೆ ಬಾಗಿಲು ಬಂದು ತಟ್ಟುತ್ತೆ. ಹೌದು. ಈಗ ನಾವು ಚೇಂಜ್ ಆಗಿ ಅಂತ ನಮ್ ತಂದು ಬಿಡ್ಬಿಟ್ರು. ಇಲ್ಲಿ ಅಕ್ಕಿ ಕೊಡೋದು ಅಷ್ಟೇ ಲೇಟು, ಅವ್ರಿಗೆ ಅನ್ನೋದು ಕೊರತೆ ಇದೆ. ಈಗ ಯಾವ್ದೋ ಪೌಷ್ಟಿಕಾರ ಅಂತ ಏನೋ ಕೊಡ್ತಾ ಇದಾರೆ, ಅದನ್ನು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸರ್. 3 ತಿಂಗಳಿಗೆ 2 ತಿಂಗಳು ಒಂದ್ಸಲ ಬರ್ತಾ ಇದೆ. ಅದು ಏನಾಗಿದೆ ಪ್ರಾಬ್ಲಮ್ ಗೊತ್ತಿಲ್ಲ, ಬಟ್ ನಮ್ ಬರ್ತಾ ಇರೋದು 2 ತಿಂಗಳು ಒಂದ್ಸಲ ಬರ್ತಾ ಇದೆ. ಮೊಟ್ಟೆ ಕೊಡ್ತಾರೆ, ಮೊಟ್ಟೆನು ಕಳಪೆ ಇದೆ, ಅದು ಶುಚವಾಗಿಲ್ಲ, ಸಾಧ್ಯನೇ ಇಲ್ಲ. ಅವ್ರು ವೆರಿಫಿಕೇಶನ್ ಮಾಡ್ಲಿ, ಯಾರೋ ಬಂದು ಫುಡ್ ಇನ್ಸ್ಪೆಕ್ಟರ್, ಯಾರೋ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡ್ಲಿ. ಕೊಡ್ತಾ ಇರೋಂತಹ ವಸ್ತುಗಳು ಕೂಡ ಕ್ಲೀನ್ ಆಗಿಲ್ಲ, ಸ್ವಚ್ಛವಾಗಿಲ್ಲ, ಅದು ದೊಡ್ಡ ಸಮಸ್ಯೆನೇ. ಹೌದು ಸರ್. ಆಮೇಲೆ ನಮ್ಮಲ್ಲಿ ಡ್ರಿಂಕಿಂಗ್ ಜಾಸ್ತಿ. ಆಲ್ಮೋಸ್ಟ್ ಇಲ್ಲಿ ಎಷ್ಟು ಜನಸಂಖ್ಯೆ ಗೊತ್ತು ಸರ್, 300 ಜನಸಂಖ್ಯೆಯಲ್ಲಿ ನೀವು ನೋಡ್ಬೋದು. ನಮ್ಮ ಹಾಡಿನ ಒಂದ್ ರೌಂಡ್ ನೋಡಿ ಜನಸಂಖ್ಯೆ ಎಷ್ಟು ಕಡಿಮೆ ಇದಾರೆ ಅಂತ ಅಷ್ಟು ಫೀಲ್ ಆಗ್ತಾ ಇದೆ. 1 year ಬ್ಯಾಕ್ ನೀವು ಹೋದ್ರೆ ಸರ್ 50 ಜನ 1 year ಬ್ಯಾಕ್ 50 ಜನ ತೀರೋಗಿದ್ದಾರೆ. ಒಂದ್ ವರ್ಷದಲ್ಲೇನೆ 50 ಜನ ತೀರೋಗಿರೋಂಥದ್ದು. 1 ವರ್ಷದ ಹಿಂದೆ, ಅದು ಒಂದೇ ವರ್ಷದಲ್ಲೇ ಅಷ್ಟೊಂದು 2024 25 ತಲುಪತ್ತುವರೆಗೆ 50 ಜನ ಕೌಂಟಿಂಗ್ ಆಗಿದೆ. ಒಂದೇ ವರ್ಷದೊಳಗೆ ಅಷ್ಟೊಂದು ಜನ ತೀರೋಗ್ಬಿಟ್ಟಿದ್ದಾರೆ. ಯಾರೋ ಅಬಕಾರಿ ಇಲಾಖೆ ಆಗ್ಲಿ, ಪೊಲೀಸ್ ಅಧಿಕಾರಿಗಳಾಗ್ಲಿ, ರಾಜಕಾರಣಿಗಳಾಗ್ಲಿ, MLAಗಳಾಗ್ಲಿ, ಯಾರ ಗಮನಕ್ಕೂ ನೀವು ತಕ ಹೋದ್ರು ಅವ್ರದ್ದು ಅದೇ ರಾಗ, ಅದೇ ಹಾಡು, ಅವ್ರ ಸಾಯ್ಲಿ ಅಂತಾನೆ ಇರೋದು. ಅವ್ರು ಜವಾಬ್ದಾರಿ ಇಲ್ಲ ಸರ್. ಟ್ರೈಬಲ್ ಸಾಯ್ಲಿ, ಅವ್ರು ಇರುತ್ತ ಕೊಡೆತಾಗಲೇ ಬದುಕದ್ ಬ್ಯಾಡಿ, ಯಾರೋ ಬದುಕ್ಲಿ ಅಂತಾನೆ ಇರೋದವ್ರು. ತಲೆನೇ ಕೆಡ್ಸ್ಕತ್ತಿಲ್ಲ ಅಧಿಕಾರಿಗಳು. ಕುಡಿತಕ್ಕೆ ಅಷ್ಟೊಂದು ಒಳಗಾಗಿ ಒಂದೇ ವರ್ಷದಲ್ಲಿ 50 ಜನ ತೀರೋಗಿರೋದು. ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅನ್ನೋದು ಯಾರು ಬರ್ತಾ ಇಲ್ಲ ಸರ್. ಸುಮ್ನೆ ಅವೆಲ್ಲ ಈಗ ನಮ್ಮ ಕಲ್ಲಳ್ಳಾಡಿನ ನೀವು ಪ್ರತಿಯೊಬ್ಬ ಹುಡುಗರನ್ನ ಕೇಳಿ ಅಷ್ಟ್ ಫೀಲ್ ಆಗ್ತಾ ಇದೆ. ನಮ್ಗೆ ಎಷ್ಟು ಚಿಕ್ಕ ಮಕ್ಕಳು ಸರ್, 18 ಆಗಿರಲ್ಲ, ಅಷ್ಟು ಬೇಗ ಕುಡಿತಕ್ಕೊಳಗಾಗಿದ್ದಾರೆ. ಆಮೇಲೆ
ಎಣ್ಣೆ ಲೋಕಲ್ ಅದ್ ನಮ್ಗೆ ಅದು ಗೊತ್ತಾಗಲ್ಲ. ಹ್ಮ್ ಬಟ್ ನಾವು ಹ್ಮ್ ಅದು ಚಿಕ್ಕ ವಯಸ್ಸಿಂದ ಇಲ್ಲ. ಹ್ಮ್ ನಮ್ಮನ್ನ ಹ್ಮ್ ನೀವು 2003 ನಾವು ಗ್ರಾಮ ಪಂಚಾಯತಿ ಅದರಿಂದ ಹಿಂದೆ ಹ್ಮ್ ಮೇಡಮ್ ಅವ್ರು ನಮ್ಮನ್ನ ತಯಾರು ಮಾಡಿದ್ರು, BT ಪೋಸಿನಿ ಮೇಡಮ್ ಅವರು ಅಂತ. ಹ್ಮ್ ನಮ್ಮ ನಾಗರಿಕತೆ ಕಲ್ಲಾಳದ ಯೂತ್ನ ಹ್ಮ್ ನಮ್ಮ ಹುಡುಗರ್ನೆ ಒಂದು ಸಂಘಟನೆ ಮಾಡಿ ಮುಂದೆ ಬನ್ನಿ ಅಂತಾನೆ ಒಂದು ಸ್ಕೂಲ್ ವ್ಯಾನ್ ಇತ್ತು ಆಗ. ಮಕ್ಕಳನ್ನ ಇದು ಕೆರೆಯಲ್ಲಿ ಏನೋ ಓದ್ಸಂತದ್ದು ಏನೋ ಮಾಡಿದ್ರು, ಮೇಡಮ್ ಅವರೇ ಮಾಡಿದ್ರು. ಹ್ಮ್ ಹ್ಮ್ ಎಷ್ಟು ಕೆಲಸ ಮಾಡಿದ್ರು ಅಂದ್ರೆ ಹ್ಮ್ ಅದ ತೀರಲ್ಲ, ಅದು ಹೇಳಕ್ ಆಗಲ್ಲ. ಹ್ಮ್ 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 ನಮ್ಮನ್ನೆಲ್ಲ ಬೆಳೆಸ್ತವೆ ಅವರು, ಹ್ಮ್ ಹ್ಮ್ ಮೇಡಮ್. ಪೋಸಿನಿ ಮೇಡಮ್ ಅವರು. ಹ್ಮ್ ಹ್ಮ್ ಅದರಲ್ಲಿ ಸಮಸ್ಯೆಗಳನ್ನ ನೀವು ಕೇಳದೆ ಹೋದ್ರೆ ನಿಮ್ಗೆ ಸಮಸ್ಯೆ ತಲುಪಲ್ಲಪ್ಪ, ನೀವು ಹೊರಗಡೆ ಬರ್ಬೇಕು ಅಂತಾನೆ ನಮ್ಮನ್ನ ಎಳ್ಕ ಬಂದಿದ್ದೆ ಹ್ಮ್ BT ಪೋಸಿನಿ ಮೇಡಮ್ ಅವರು. ನಾವು ಈಗಲೂ ಆರಾಧಿಸ್ತೀವಿ, ಆರಾಧ ದೈವ ಅಂತಾನೆ ಹೇಳ್ತೀವಿ. ಹ್ಮ್ 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 ಕಲ್ಲಾಳ ಆಡಿಲಿ, ಬೇರೆ ಆಡಿಲಿ ನಾನು ಹೇಳಕ್ಕಾಗಲ್ಲ, ನಮ್ಮ ಆಡಿಲಿ ಅಂತೂ ಹ್ಮ್ ಪೋಸಿನಿ ಮೇಡಮ್ ಅಂದ್ರೆ ನಮಗೊಂದು ಗೌರವ. ಹ್ಮ್ ಹ್ಮ್ ಸರ್, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿ ಯಾವೆಲ್ಲ ಕಾಡುಗಳಿದೆ, ಯಾವೆಲ್ಲ ನದಿಗಳಿದೆ, ಅದ್ರ ಬಗ್ಗೆ ಅದು ನಿಮ್ಮ ಒಂದು ಬದುಕಿನ ಭಾಗ ಆಗಿ ಈಗ ಹೇಗೆ ನಿಮ್ಮ ಜೊತೆ ಬೆಸ್ಕೊಂಡಿದೆ ಅದ್ರ ಬಗ್ಗೆ ಅದೇ ಹೇಳೋದಾದ್ರೆ? ಸರ್, ಕೆರೆ ಬಳಗಂಚಿ ಕೆರೆ ಅಂತ ಒಂದಿದೆ ಹ್ಮ್ ನಮ್ ಇಲ್ಲಿ ಪಕ್ಕದಲ್ಲೇ ಇದೆ. ಹ್ಮ್ ಅದೊಂದು ಕೆರೆ ಇದೆ. ಮಕ್ಕಳು ಈಗ ನೀರಿಲ್ಲ ಸರ್, ಕೊರತೆ ಇದೆ, ಹ್ಮ್ ಹ್ಮ್ ನೀರಿಲ್ಲ. ಹ್ಮ್ ನೀರ್ ಬಂದ್ರೆ ಹ್ಮ್ ಅದೇ ಈ ಮುಂಗಾರಕ್ಕೆ ಮಳೆಯಲ್ಲಿ ಬಂದ್ರೆ ತುಂಬುದಂಗೆ, ಇಲ್ಲ ಇಲ್ಲ ಸರ್. ಹ್ಮ್ ಹ್ಮ್ ಪ್ರಾಣಿಗಳಿಗೂ ಕಷ್ಟನೇ, ಆ ನೀರಿಲ್ದೆ ಕಾರಣ ಹ್ಮ್ ಪ್ರಾಣಿಗಳು ಒಳಗಡೆ ನುಗ್ಗಂತ ಹ್ಮ್ ವ್ಯವಸ್ಥೆ ಆಗಿದೆ. ವ್ಯವಸ್ಥೆ ಇರುತ್ತೆ. ಹ್ಮ್ 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 ಹುಲಿಗಳು ಸಿಕ್ಕಾಪಟ್ಟ ಇದೆ. ಅರಣ್ಯದವ್ರು ಯಾರು ತಲೆ ಕೆಡ್ಸ್ಕೊತಿಲ್ಲ. ಮಕ್ಕಳು ನಮ್ಮ ಹುಡುಗರು ಅರಣ್ಯ ಈಗ ನೋಡಿ ಪಕ್ಕದಲ್ಲಿ ಜಮೀನ್ ಮಾಡ್ಕೊಂಡಿದ್ದಾರೆ. ನೈಟ್ ಕಾವಲ್ಗೆ ಹೋಗ್ಬೇಕಾದ್ರು ಆ ಕಾಡು ಪ್ರಾಣಿಗಳ ಅವಳಿಯಿಂದಾನೆ ಜಮೀನ್ ಕಾಯಕ್ ಹೋಗ್ತಾ ಇಲ್ಲ ಅವರು. ಹ್ಮ್ 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 ಅಷ್ಟೊಂದು ಹಾವಳಿ ಅನ್ನೋದು ಜಾಸ್ತಿ ಆಗಿದೆ. ಫಾರೆಸ್ಟ್ನವ್ರು ಯಾರು ತಲೆ ಕೆಡ್ಸ್ಕೊತಿಲ್ಲ. ಅರಣ್ಯ ಪ್ರದೇಶ ಯಾರು ಬರಲ್ಲ, ಸುಮ್ನೆ ಎಲ್ಲೆಲ್ಲೋ ಭಾಷಣದಲ್ಲಿ ದೊಡ್ಡದಾಗಿ ಹೇಳ್ತಾರೆ, ಹಂಗ್ ಮಾಡ್ತೀನಿ, ನಿಮ್ಗೆ ಇದೆ ಮೀಸಲಾತಿ, ನಂಬರ್ 1 ಸ್ಥಾನದಲ್ಲಿ ನಿಮ್ ಮೆಟ್ಲು ಏರಿದೆ, ನೀವ್ ಬರ್ತಾ ಇಲ್ಲ, ಬಂದ ಹೋಗಿರೋರ್ಗು ತಲುಪ್ತಾ ಇಲ್ಲ ಸರ್. ಅದು ಅಲ್ಲಿ ಮೆಟ್ಲು ಏರಿ ಮುಂದೆ ಹೋಗಿರಲ್ಲ. ನಮ್ಮ ಸಮುದಾಯದವರು ಯೂತ್ ಹುಡುಗರು ಅವರು ಕೂಡ ಬಂದಿಲ್ಲ, ಅವ್ರ ಮನೆ ಬಾಗಿಲಿಗೂ ತಲುಪಿಲ್ಲ. ಅವ್ರ ಮನೆ ಕೊಡೋದ್ ಬೇಡ, ಕರೆದು ಕೊಡಿಯಪ್ಪ ಅಂತ ಹೇಳಿದ್ರು ನಾವೇ ಹೋಗ್ತಿವಿ. ಕಲ್ಲಳ್ಳಾಡಿಲಿ ಸ್ವಲ್ಪ ಜನ ಎಜುಕೇಟೆಡ್ ಗಳು ಇದಾರೆ ಸರ್, ಬಟ್ ಬೆಳೆಯಕ್ ಬಿಡ್ತಾ ಇಲ್ಲ. ಅರಣ್ಯದವರು ಬಿಡ್ತಾ ಇಲ್ಲ. ಬರೋದು ಅದು ನಮ್ದು, ಅದು ನಮ್ದು. ನಾವು ಹುಟ್ಟಿ ಬೆಳೆದಿರೋರು ಏನ್ ಮಾಡ್ಬೇಕು? ಹೌದು. ಆವಾಗ ಯಾರು ಅರಣ್ಯ ಪ್ರದೇಶದವ್ರು ಆಗ್ಲಿ, ಈಗ ಈ ಸೂರ್ಯಕಂಡ್ರಿ ಅವರು ಆಗ್ಲಿ, ಯಾರು ಬಂದಿರ್ಲಿಲ್ಲ ಸರ್. ಪ್ರಕೃತಿಯಲ್ಲೇ ಬೆಳೆದಿರೋರು ನಾವು. ಹೌದು. ನಮ್ಮ ಕಾಡು ದೈವಗಳ ಬಗ್ಗೆನೆ ತಿಳ್ಕೊಂಡಿರೋರು, ಕಾಡು ದೇವರನ್ನ ಪೂಜೆ ಮಾಡೋಂತ ವ್ಯಕ್ತಿಗಳು, ಒಂದು ಕಲ್ಲನ್ನ ದೇವರಾಗಿ ಪೂಜೆ ಮಾಡೋಂತ ಬುಡಕಟ್ಟು ಸಮುದಾಯದವರು ನಾವುಗಳಾಗಿದ್ದು ನಮ್ಗೆ ಅಷ್ಟು ಗೌರವ ಇಲ್ಲ. ನೀವು ಅಲ್ಲಿ ಬದುಕಕ್ ಹಕ್ಕಿಲ್ಲ ಅಂತ ಹೇಳಿದಾಗ ನಾವ್ ಹೆಂಗ್ ಬದುಕ್ಬೇಕು ಜೀವನ? ಹೌದು, ಕಷ್ಟ ಆಗತ್ತೆ ಅಲ್ವಾ ಸರ್? ಈ ತರ ಸಮಸ್ಯೆ ತುಂಬಾ ಇದೆ ಸರ್. ಎಲ್ಲಾ ಹಾಡಿಗಳಲ್ಲೂ ಇದೆ. ಜಮೀನಿಲ್ಲ. ಈಗ ನೀವು ಹೊರಗಡೆ ಬನ್ನಿ ಅಂತ ಬರ್ತೀವಿ, ನಾವು ಕರೆಕ್ಟ್ ಆಗಿ ಮೂಲಭೂತ ಸೌಕರ್ಯಗಳು ಕೊಡಿ. ಹೌದು. ಜಮೀನು ಕೊಡಿ, ಅದಕ್ಕೆ ಖಾತಾ ಕೊಡಿ. ಈಗ ನೀವು ಗಂಗಾ ಕಲ್ಯಾಣ ಯೋಜನೆಯಿಂದ ಕೊಡ್ತೀರಿ, ಎಷ್ಟು ಜನ ಕೊಟ್ಟಿದ್ದೀರಿ ಸರ್? ಹೌದು. ಕರೆಕ್ಟ್ ಆಗಿ ಜೇನುಕುರುಬರು ಕೊಟ್ಟಿದ್ದೀರಾ ಸರ್? ಇಲ್ಲ, ಅದರ ಮಾಹಿತಿ ಸಂಪೂರ್ಣವಾಗಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಮೇಲೆ ಕಂದಾಯ ಇಲಾಖೆಯಲ್ಲಿ ಹೋಗಿ ನಮ್ಮ RTC ಇದು ಸರ್ವೆ ನಂಬರ್ ಕೊಟ್ರೆ RTC ನಿಮ್ಗಲ್ಲಪ್ಪ ಇದು ಬೇರೆಯವ್ರದ್ದು ಅಂತ ಹೇಳೋಂಥದ್ದು ಇದೆ. ಎಷ್ಟೋ ಪ್ರಾಬ್ಲಮ್ಗಳು ಎದುರಿಸ್ತಾ ಇದಾರೆ ಸರ್ ಈಗಲೂ ನಮ್ಮ ಜನಗಳು. ನಮ್ಮ ಸಮುದಾಯದವರು ಎಷ್ಟು ಎದುರಿಸ್ತಿದ್ದಾರೆ ಅಂದ್ರೆ ನಮ್ಗೆ ಆಗಲ್ಲ, ಬದುಕಬಾರ್ದು, ಏನಾರು ಕೊಟ್ಬಿಟ್ರೆ ಸಾಕಲ್ಲಪ್ಪ ರಾಜಕಾರಣಿಗಳು ಅಂತ ಒಂದು ತುಂಬಾ ನೋವಿದೆ ಸರ್. ವಯಸ್ಸಾದವ್ರನ್ನೆಲ್ಲ ಕಳ್ಕೊತಾ ಇದೀವಿ. ಯೂತ್ ಓದಂತ ಎಜುಕೇಶನ್ ಓದಂತ ಹುಡುಗರಿಗೆ ಒಂದು ಸೌಕರ್ಯಗಳು ಇಲ್ಲ. ಮತ್ತೆ ನಮ್ಗೆ ಓಡಾಡಕ್ಕೆ ಇವ್ ಏನೋ ಒಂದು ಬೈಕ್ ತಕೊಂಡ್ರೆ ಏನ್ ದೊಡ್ಡವರು ಅಂತಾರೆ, ಕೂಲಿ ಮಾಡಿ ಕಟ್ತಾ ಇದಾರೆ ಸರ್. ಜಮೀನ್ ಇಲ್ಲ, 2 ಎಕರೆ ಇಲ್ಲ. ಈಗ ಎಷ್ಟು ಜನ? 300 ಜನ ಇಲ್ಲ, 50 ಜನ ಲೆಸ್ ಮಾಡಿ ಸರ್, 250 ಜನಸಂಖ್ಯೆ. ಅದು 1 ವರ್ಷದಲ್ಲೇ 50 ಜನ ತೀರೋಗಿದ್ದಾರೆ. ಅದನ್ನ ಹಿಡಿತಕ್ಕೆ ತರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನಕ್ಕೆ ತೊಂದರೆಗಳಾಗಬಹುದು. TB ಪೇಷಂಟ್ ಇದಾರೆ, ಈಗ ಹಾಸ್ಪಿಟಲ್ಗಳು ಬರ್ತಾ ಇದಾರೆ ಸರ್. ಒಂದು ದಿನ ಬರ್ತಾರೆ. ವಿವೇಕಾನಂದ ಅವರು ಬರ್ತಾ ಇದ್ದಾರೆ, ವಾರಕ್ಕೊಮ್ಮೆ ಬರ್ತಾ ಇದ್ದಾರೆ. ಬಟ್ ಅವರು ಚಿಕಿತ್ಸೆಗೆ ಸಂಸ್ಥೆ ಒಳಗಡೆ ಹೋಗ್ತಾರೆ, ನೋಡ್ತಾರೆ. ಅದು ಒಂದು ಹಾಸ್ಪಿಟಲ್ ಇಲ್ಲ ಅಂದ್ರೆ ನಮ್ಮ ಸಮುದಾಯಕ್ಕೆ ಏನ್ ಗತಿ? ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಖಂಡಿತ ನೋಡಲ್ಲ ಸರ್. ನಮ್ ಸಮುದಾಯನ ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಖಂಡಿತ 200% ನೀವು ಎಲ್ಲ ವೆರಿಫಿಕೇಶನ್ ಮಾಡಿ ನಮ್ಮನ್ನ ಗಮನಿಸಲ್ಲ. SVYM ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಿಟ್ರೆ ಇನ್ಯಾವುದು
ನಮ್ಮನ್ನು ಗಮನಿಸಲ್ಲ. ಯಾವ ಹಾಸ್ಪಿಟ್ಲು ಗಮನಿಸಲ್ಲ. ನೀವ್ ಎಲ್ಲಿಗೆ ತಗೋಬಿಡಿ, ಎಷ್ಟು ಬೇರೆ ಕಡೆ ತಗೋಗ ಹಾಸ್ಪಿಟ್ಲ್ ಬಿಟ್ಟಿದ್ರು ಅಲ್ಲಿಂದ ಡೆಡ್ ಬಾಡಿ ಮಾತ್ರ ಬರೋದು. ಅದು ನಮ್ಮ ಸಮುದಾಯ ಅಂದ್ರೆ ತುಂಬಾ ಹೀನಾಯವಾಗಿ ನೋಡ್ತಾರೆ. ತುಂಬಾ ಬೇಜಾರಾಗುತ್ತೆ ಸರ್. ಅವೆಲ್ಲ ನೋವುಗಳು ತುಂಬಾ ಇದೆ. ಹಳಬುರ್ಗು ಅಷ್ಟೇ. ಈಗ ಹಳಬುರ್ಗು ನಮ್ಮಲ್ಲಿ ವಯಸ್ಸಾದವ್ರು ಕಡಿಮೆ, ಎಲ್ಲ ಯುವತಿ ಇರೋದು. ವಯಸ್ಸಾದವ್ರದ್ದೆಲ್ಲ ಮುಗೀತು, ಈಗೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಏಜಿನವ್ರು ಸರ್. ಅವರು ಸೆಂಚುರಿ ಬಾರಿಸ್ಕೊಂಡು ಸತ್ರು. ಹಳಬ್ರೆಲ್ಲ ನಾವೆಲ್ಲ 30 ವರ್ಷ 40 ವರ್ಷಕ್ಕೆ ಹೊಂಟೋಯ್ತಿವಿ. ಹೌದು. ತುಂಬಾ ಕೊರತೆ ಏನೇ ಆಗಿದೆ ಗೊತ್ತಾ ಸರ್? ಫುಡ್ಗಳಿಲ್ಲ ಸರಿಯಾಗಿ. ಸರ್, ಹಿಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ವೃತ್ತಿಯಾಗಿ ಏನ್ ಮಾಡ್ತಾ ಇದ್ರು? ಈಗ ಪ್ರಸ್ತುತವಾಗಿ ಬದುಕೋದಿಕ್ಕೆ ಏನೆಲ್ಲ ವೃತ್ತಿಗಳನ್ನ ಮಾಡ್ತಾ ಇದ್ದಾರೆ? ಹಿಂದೆ ಅದೇ ನಾ ಹೇಳದ್ನಲ್ಲ, ಗೆಣಸು ಗೆಡ್ಡೆ ತಿನ್ಕೊಂಡೆ ಜೀವನ ಮಾಡ್ತಿದ್ದು, ಆರಾಮಾಗಿದ್ರು ಸರ್. ಕಾಡು ಒಳಗಡೆ ಅದು ಸಮಸ್ಯೆನೇ ಇಲ್ಲ. ಇವಾಗ ನೀವು ಹೊರಗಡೆ ಬನ್ನಿ ಅಂತ ಕರ್ಕ ಬಂದ್ ಬಿಟ್ಬಿಟ್ಟು ನಮ್ಗೆ ಸರಿಯಾಗಿ ಎತ್ತುಗಳು ಇಲ್ಲ ವ್ಯವಸಾಯ ಮಾಡಕ್ಕೆ. ಕೂಲಿಗೆ ಹೋಗ್ಬೇಕು, ಕೊಡಗು ವಲಸೆ, ಕೊಡಗಿಂದ ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇರಲ್ಲ. ವಲಸೆ ಹೋಗಂತ ಜನ ನಮ್ ಜನ. ಅಷ್ಟು ಕಷ್ಟ ಇದೆ ಒಟ್ನಲ್ಲಿ. ತುಂಬಾ ಕಷ್ಟ ಇದೆ ಸರ್, ತುಂಬಾ ಕಷ್ಟ ಇದೆ. ಹೇಳಿದ್ರು ತೀರಲ್ಲ ಸರ್. ಅದು ಅಷ್ಟು ನೋವುಗಳು ಇದೆ. ಏನೇನೋ ಸಾಂಪ್ರದಾಯಿಕ ಮಾಡ್ತಾ ಇದ್ರು ಪ್ರಕೃತಿಲಿ, ಅದು ಈಗಿಲ್ಲ. ಈಗ ಡ್ರಿಂಕಿಂಗ್, ಮನೆ ಬಾಗಿಲಿಗೆ ಡ್ರಿಂಕ್. ಕುಡಿತನದು ಈಗ ನಿಮ್ಮ ಹಾಡಿನ ಸಂಪೂರ್ಣ ನಾಶನೇ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸರ್, ತುಂಬಾ ಅಲ್ಟ್ ಆಗ್ತಾ ಇದೆ. ನೋವಿನ ಸಂಗತಿ. ಆಡಿ ಒಳಗಡೆ ಒಂದು ಶಿಸ್ತಿಗೆ ದುಡ್ಡು ಕೂಡಿಡ್ಬೇಕು ಅಂದ್ರೆ ನಮ್ ಕಾಣ್ತಿರೋದೇ ಎಣ್ಣೆ. ನಾವೀಗ ನಮ್ಮ ಮನೇಲಿ ಮಗನಿಗೆ ಹುಷಾರಿಲ್ಲ ಅಂದ್ರೆ ನಾವು ಕರ್ಕ ಹೋಗ್ಬೇಕಾದ್ರೂ ದುಡ್ಡು ಇರಲ್ಲ, 100 ರೂಪಾಯಿ ಇರಲ್ಲ. ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಈಗ ಈಗ ನಾವು ಮಾಡಿದ್ವಿ. ನೀವು ಎಲ್ಲ ಈ ಭಾಗದ ಸರಗೂರು ಭಾಗದಲ್ಲಿ ಎಲ್ಲ ಕೇಳಿದ್ರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ. ನೀವು ಯಾರ ಬಾಯಿಲಿ ಕೇಳಿ ನಾನು ವಿವೇಕಾನಂದ ಹಾಸ್ಪಿಟ್ಲು. ಕಾರಣ ಇಷ್ಟೇ, ಅವ್ರಿಗೆ ಹಣನ ಸಂಗ್ರಹಣೆ ಮಾಡಿ ಇಟ್ಕೊಂಡು ನಾನು ನನ್ನ ಬಾಡಿನ ಆರೋಗ್ಯವಾಗಿ ನೋಡ್ಕೋಬೇಕು, ಶುಚಿಯಾಗಿ ಇಟ್ಕೋಬೇಕು ಅನ್ನೋದು ಭಾವನೆಗಳಿಲ್ಲ. ಮೂಲ ಕಾರಣ ಎಣ್ಣೆ, ಡ್ರಿಂಕಿಂಗ್ ಜಾಸ್ತಿ. ಮನೆ ಬಾಗಿಲಿಗೆ ಬರುವುದರಿಂದ ತುಂಬಾನೇ ಕಷ್ಟ ಇದೆ. ಅಬಕಾರಿ ಇಲಾಖೆಯವರು ಬರಲ್ಲ ಸುಮ್ನೆ. ಈಗ ನಾವು ಎಷ್ಟೋ ಬಾರಿ ಕಂಪ್ಲೇಂಟ್ ಮಾಡಿದೀವಿ ಮೈಸೂರ್ಲಿ. ಅದಕ್ಕಾಗಿನೇ ಒಬ್ರು ಇವರು ಇದ್ದಾರೆ, IAS ಅಧಿಕಾರಿ ಇದ್ದಾರೆ ಅರಣ್ಯ ಇದಕ್ಕೆ ಡ್ರಿಂಕಿಂಗ್ಗೆ. ಅವ್ರ ಹತ್ರ ಎಲ್ಲ ಮಾತಾಡ್ಕೊ ಬಂದಿದೀವಿ, ನಡೆಯಲ್ಲ. ಸರ್, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಹಬ್ಬಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಹಬ್ಬಗಳ ಆಚರಣೆ ಆಗಿರ್ಬೋದು, ಯಾವ ರೀತಿಯಾಗಿದೆ, ಯಾವ ರೀತಿಯಾಗೆಲ್ಲ ಆಚರಣೆಗಳನ್ನ ಮಾಡ್ತೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಸರ್, ದೇವರು ಅಂದ್ರೆ ನಮ್ಮಲ್ಲಿ ಅಗಾಧವಾದ ಗೌರವ ಇದೆ. ನಮ್ಮಲ್ಲಿ ನಮ್ಮ ಜೇನು ಕುರುಬರಲ್ಲಿ ಅಷ್ಟು ಕಟ್ಟುಪಾಡಿಂದಾನೇ ಮಾಡ್ತಾರೆ. ಅದರಲ್ಲಿ ಯುಗಾದಿ ಹಬ್ಬಕ್ಕೆ ಬಂದ್ರೆ ಒಂದು ಯಾವ್ದೋ ಒಂದು ಸಾಂಗ್ ಇದೆ, ಅದು ಆಡ್ತಾರೆ. ಕೋಲಾಟ, ಯಾವ್ದೋ ಒಂದು ಸಾಂಗ್ಗಳನ್ನ ಯಾರು ರೀಕ್ರಿಯೇಷನ್ ಮಾಡಿ ಆಡ್ತಾ ಇದಾರೆ. ಬಟ್ ಇವಾಗ ನಮ್ಮ ಹಾಡಿಗಳಲ್ಲಿ ಆಡ್ತಾ ಇಲ್ಲ. ಅದೇ ಹೇಳದ್ನಲ್ಲ ಸರ್, ತುಂಬಾನೇ ಇದೆ. ಸಂಪ್ರದಾಯಕ ಅಂದ್ರೆ ಒಂದ್ ಇದೇ ಮಾಡ್ಬೋದು ನೀವ್ ಹೇಳಂಗೆ. ಅದ್ರ ಬಗ್ಗೆ ಅವೆಲ್ಲ ಮಾಡಿದ್ರು ಸರ್ ಹಿಂದೆ. ಮೇಡಮ್ ಅವರೆಲ್ಲ ಮಾಡಿದ್ರು, ಹೇಳಿದ್ರು ಈ ತರ ಮಾಡಿ ಅಂತ. ಇವಾಗ ಯೂತ್ ಯಾರು ತಲೆ ಕೆಡ್ಸ್ಕೊತಿಲ್ಲ. ಸಂಪ್ರದಾಯಕ ಆ ಸಾಂಗ್ ಇದ್ ಮಾಡೋದು ಈಗ ಮಾಮೂಲಿ ನಾಗರಿಕತೆಗೆ ಬಂದಿದ್ರೆ. ಈಗ ಗೌರಿ ಹಬ್ಬ ಮಾಡ್ತಾರೆ, ದೀಪಾವಳಿ ಮಾಡ್ತಾರೆ. ಅವಾಗ ಹಾಡಿಗಳಲ್ಲಿ ಇಡ್ಲಿ ಬೇಯಿಸೋದ್ರಿಂದ ಇತ್ತ ಇಲ್ಲ, ಇವ್ ಮಾಡ್ತಾರೆ. ಅಂದ್ರೆ ಆಧುನಿಕತೆಗೆ ಈಗ ಹಾಡಿ ಜನಗಳು ಒಪ್ಕೊಂಡಿದ್ದಾರೆ. ತಮ್ಮ ಕೆಲವೊಂದು ಆಚರಣೆಗಳು ಕಣ್ಮರೆ ಆಗ್ತಾ ಇದೆ ಅನ್ನೋದು ನಿಮ್ಮ ಒಂದು ಅಳಲು. ತುಂಬಾನೇ ಹೊಂಟೋಗಿದೆ ಸರ್. ಹಿಂದೆ ಏನ್ ಮಾಡ್ತಾ ಇದ್ರು ನಮ್ಮ ಹಿರಿಕರು, ಆ ಸಂಪ್ರದಾಯಕ್ಕೆ ಈಗ ಇಲ್ಲ. ಕೆಲವು ನಮ್ಮ ಈಗ ತಾತ ಅಜ್ಜಿ ಹೇಳ್ಕೊಟ್ಟಿರೋಂಥದ್ನ ಎಲ್ಲೆಲ್ಲಿ ನಮ್ಮ ದೇವ್ರ ಗುಡಿಗಳಿದೆ ಆ ಜಾಗಕ್ಕೆ ನಾವು ಹೋಗಿ ವೀಳ್ಯದೆಲೆನೋ ಏನೋ ಮಾಡಂತ ಸಂಪ್ರದಾಯನ ಪೂಜೆನ ಮಾಡ್ಕೊಂಡು ಬರ್ತಾ ಇದೀವಿ. ಸ್ವಲ್ಪ ಜನ ಈಗ ನಮ್ಮ ಪೀಳಿಗೆಲ್ಲ ಮುಗಿದೋಗುತ್ತೆ ಸರ್, ಅದು ನಮ್ಮ ಮಕ್ಕಳ ಪೀಳಿಗೆ ಬರಲ್ಲ. ಹೌದು, ನಿಮ್ಮ ಪೀಳಿಗೆಗೆ ಕೊನೆ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಈಗ ನಿಮ್ಮ ಪೀಳಿಗೆಯಲ್ಲಿ ಏನೇನ್ ನಡೀತಿತ್ತು ಅಥವಾ ನಿಮ್ಮ ತಂದೆಯವರ ಕಾಲದಲ್ಲಿ ಮೋಟಿವೇಶನ್ ಏನು ಮಾಡ್ಕೊಟ್ಟಿದ್ರು, ಆ ಬದ್ಧವಾಗಿ ನಾವು ಹೋಗ್ತಾ ಇದೀವಿ. ನಾವು ತೋರ್ಸ್ಕೊಡ್ಬೇಕು. ನಾವ್ ತೋರ್ಸ್ಕೊಡಕ್ ಅರಣ್ಯ ಒಳಗಡೆ ನಮ್ಗೆ ಜಾಗ ಇಲ್ಲ ನಮ್ ದೇವ್ರ ನೋಡಕ್ಕೆ ಅಂದ್ರೆ ಸರ್, ಅದು ಮರ್ತಂಗೆ ಸರ್. ಅದು ಕಣ್ಮರೆನೇ ಆಗತ್ತೆ ಸಂಪೂರ್ಣವಾಗಿ. ನಿಮ್ಮ ಒಂದು ಕಲೆ ಮತ್ತು ಕರಕುಶಲತೆ ಬಗ್ಗೆ ತಿಳಿಸೋದಾದ್ರೆ, ನೀವು ಮಾಡುವ ವಿಶಿಷ್ಟ ಕಲಾಕೃತಿಗಳಾಗಿರ್ಬೋದು, ಬಿದಿರಿನ ಕೆಲಸಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ? ಅಲ್ಲಿ ಮಾಡ್ತೀವಿ ಸರ್, ಅದನ್ನ ಅಲ್ಲಿ ತುಂಬಾನೇ ಮಾಡ್ತೀವಿ.
ಮತ್ತೆ ಅದು ಮನೆಗೆ ಅವಕಾಶ ಇದೆ, ಮತ್ತೆ ಕಾವಲಿಗೂ ಅವಕಾಶ ಇದೆ. ಬಿದಿರಲ್ಲಿ ಗೊಂಬೆಗಳು ಏನೇನೋ ಮಾಡ್ತಾರೆ, ನಮ್ಗೆ ಬರಲ್ಲ ಸರ್ ಅದು. ನಮ್ಮ ಹಳಬರೆಲ್ಲ ಈಗಲೂ ಕೆಲವ್ರು ಮಾಡ್ತಾರೆ, ಇಲ್ಲಿ ವಯಸ್ಸಾದವರೆಲ್ಲ ಮಾಡ್ತಾರೆ. ಮರ ಎಣೆಯೋದು ಇವೆಲ್ಲ ಮಾಡ್ತಾರೆ, ಕುಕ್ಕೆಗಳು ಇವೆಲ್ಲ ಮಾಡ್ತಾರೆ. ತುಂಬಾ ಇದೆ, ಇದರಿಂದ ಅನುಕೂಲ ಆಗತ್ತೆ, ತುಂಬಾ ಇದೆ. ಒಳಗಡೆನೆ ಬಿಡ್ತಾ ಇಲ್ವಲ್ಲ, ಏನ್ ಬರಕ್ಕೆ, ಅದು ಸಮಸ್ಯೆ. ಹೌದು ಸರ್. ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ. ಇಂದಿನ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯ ಸಮಸ್ಯೆಗಳು ನಿಮ್ಗೆ ಪ್ರಸ್ತುತವಾಗಿಯೂ ಸಹ ಕಾಡ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನನಗೆ ಈಗಿನ ಜನರೇಷನ್ಗೆ, ನಾವು ನಮ್ಮ ಈ ಪೀಳಿಗೆಯಲ್ಲಿ ಹೆಲ್ತ್ ತುಂಬಾನೇ ಬಿದ್ದೋಗಿದೆ ಸರ್. ಆರೋಗ್ಯ ಅದು ಅಷ್ಟೇ, ಶಿಕ್ಷಣ ತುಂಬಾ ಬಿದ್ದೋಗಿದೆ. ಬುಡಕಟ್ಟು ಸಮುದಾಯ, ಜೇನು ಕುರುಬ ಸಮುದಾಯ ತುಂಬಾನೇ ಬಿದ್ದೋಗಿದೆ, ತುಂಬಾ ಕುಗ್ಗೋಗಿದ್ದಾರೆ ಕೂಡ, ಅದ್ರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಎಜುಕೇಶನ್ ಅಂತ ಅವ್ರಿಗೆ ಆಶ್ರಮ ಶಾಲೆ ಅಂತ ಮಾಡಿದ್ರು, ಮಕ್ಕಳಲ್ಲಿರಲ್ಲ. ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ರು ಮಕ್ಕಳು ಸರಿಯಾಗಿ ಹೋಗ್ತಾ ಇಲ್ಲ. ಕಾರಣ ಅವ್ರ ತಂದೆ ತಾಯಿ ಕುಡಿತದ ಚಟದಿಂದ ಒಳಗಾಗಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಎಜುಕೇಶನ್ ಕ್ವಾಲಿಟಿ ತುಂಬಾ ಇದೆ. ನಮ್ಮಲ್ಲಿ ಈಗ ಕೇಳಿದ್ರೆ ಜೇನು ಕುರುಬರು ಲಾಯರ್ ಆಗಿದ್ದಾರೆ, LLB ಮಾಡಿದಾರೆ ಅಂತ ಯಾರು ಕೇಳಿದಿರ? MBBS ಮಾಡಿದಾರೆ ಅಂತ ಕೇಳಿದ್ರೆ? ಬೇಡ, ಅಟ್ಲೀಸ್ಟ್ ಅವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದಂತ ಕೇಳಿದ್ರೆ ಜೇನು ಕುರುಬರು ಇಲ್ಲ, ಯಾರು ಆಗಿಲ್ಲ. ಕಾರಣ ಕೊರತೆ ಎಜುಕೇಶನ್. ಆಮೇಲೆ ನಾವು ಏನೇ ಜಾಬ್ ತಗೋಬೇಕಾದ್ರೆ ಯಾರು ನೋಡಿದಾರೆ ಸರ್? ಕೆಲವ್ರು ನಾನು ಕೇಳಿದ್ದೀನಿ, ಆಲ್ಮೋಸ್ಟ್ ಈಗ ನಮ್ಮ HD ಕೋಟೆ ತಾಲೂಕಲ್ಲಿ ಯಾರೋ ಹೇಳಿದಾರೆ, ಒಬ್ರು ನಾನು LLB ಆಗಿದ್ದೆ, ನಾನು ಕೇಳಿದ್ದೀನಿ ಅವ್ರು ಪ್ರಶ್ನೆ ಮಾಡಿ, ನೀವು ಜೇನು ಕುರುಬರ? ಇಲ್ಲ, ಬೇರೆ ಸಮುದಾಯಕ್ಕೆ ಸೇರಿದವರು ಬೇರೆ ಸಮುದಾಯ ಆಗ್ತಾರೆ, ಎಜುಕೇಶನ್ ಅವ್ರು ಮುಂದಿದ್ದಾರೆ ಆಗ್ತಾರೆ. ಬಟ್ ನಮ್ಗೆ ಸಪೋರ್ಟ್ ಇಲ್ಲ ಸರ್, ನಮ್ ಬೆನ್ನೆಲುಬಾಗಿ ನಿಂತ್ಕೊಳ್ಳೋರು ಯಾರು ಇಲ್ಲ ಸರ್. ಹಿಂದೆ NGOಗಳು ಇತ್ತು, ಕೆಲಸ ಮಾಡ್ತಿತ್ತು. ಈಗ ಆಲ್ಮೋಸ್ಟ್ NGOಗಳು ಇಲ್ಲ. ಹೌದು, ಬಂದ್ರೆ SVYM ಅವರು ಬರ್ತಾರೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವ್ರು ಬರ್ತಾರೆ, ಆರೋಗ್ಯ ವಿಚಾರಣೆ ಮಾಡ್ತಾರೆ, ನೋಡ್ರಪ್ಪ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಸಂಘ ಮಾಡ್ಕೊಳ್ಳಿ, ಸಂಘ ನಡೀತಿತ್ತು ಚೆನ್ನಾಗಿ. ಈಗ ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಘಟನೆ ಕಡಿಮೆ ಆಗಿರೋದ್ರಿಂದ ನಮ್ಮನ್ನ ಯಾರು ಗಮನಿಸಲ್ಲ, ಬೇರೆ NGOಗಳು ಗಮನಿಸಲ್ಲ. ಯಾರೋ ಒಬ್ರು ಬರ್ತಾರೆ, ಬೇರೆ ನೋಡ್ತಾರೆ. ಪಾನ್ ಕಾರ್ಡ್ ಇಲ್ಲ, ಕೆಲವ್ರಿಗೆ ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಕೊರತೆ ತುಂಬಾ ಇದೆ, ಬ್ಯಾಂಕ್ ಅಕೌಂಟ್ ತುಂಬಾ ಇದೆ. ಈಗ ಮಕ್ಕಳಿಗೆ ಡೆಲಿವರಿ ಆದ್ರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಬೇಕಲ್ಲ ಸರ್ ಹಾಸ್ಪಿಟಲ್ ಅಲ್ಲಿ. ಅವ್ರಿಗೆ ಏನೇ ಕೊರತೆ ಆದ್ರೂ ನೋಡ್ಕೋಬೇಕಲ್ಲ. ಅವ್ರು ಕೇಳಿದ್ರು ಇವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಮಾಡ್ಸಿಲ್ಲ, ಅದ್ರ ಬಗ್ಗೆ ಮಾಹಿತಿನೂ. ಆಧಾರ್ ಕಾರ್ಡ್ ಕೇಳಕ್ ಹೋದ್ರೆ ಜನನ ಪ್ರಮಾಣ ಪತ್ರ ಕೇಳ್ತಾರೆ. ಈಗ ನಮ್ಮ ಏಜ್ ಅಲ್ಲಿ ಯಾರು ಸರ್ ಜನನ ಪ್ರಮಾಣ ಪತ್ರ? ಈಗಿನ ಜನರೇಷನ್ ಪ್ರಕಾರ ಈಗ ನಾವೆಲ್ಲ ಸ್ವಲ್ಪ ನಾಗರಿಕತೆ ಬಂದ್ರೆ ಕೆಲವ್ರು ಮಾಡಿಸ್ಕೊತಿದಾರೆ ಮಕ್ಕಳಿಗೆ. ನಮ್ ಕಾಲದಲ್ಲಿ ನಮ್ಗೆ ಇಲ್ಲ. ಹೌದು, ನಮ್ಗೆ ಇಲ್ಲ ಸರ್. ಆ ರೀತಿ ಯಾವುದೇ ರೀತಿ ಮಾಹಿತಿಗಳು ಗೊತ್ತಿರ್ತಿರ್ಲಿಲ್ಲ, ಮಾಡಿಸ್ಬೇಕು ಅನ್ನೋ ತಿಳುವಳಿಕೆನೂ ಇರ್ತಿರ್ಲಿಲ್ಲ. ಈಗಲೂ ಇಲ್ಲ ಕೆಲವ್ರಿಗೆ. ಈಗ ಯಾರೋ ಗೊತ್ತಿರೋ ಅಂತವ್ರು ಮಾಡಿಸ್ಕೋತಾರ ಅಷ್ಟೇ. ಈಗ ಆಶಾ ಕಾರ್ಯಕರ್ತರು ಬರ್ತಾರೆ ವರ್ಷಕ್ಕೊಮ್ಮೆ. ಅವ್ರ ಕೆಲಸ ಮಾಡ್ಬೇಕು. ಅಂಗನವಾಡಿಲಿ ಮಕ್ಕಳು ನೋಡಿ ಎಲ್ಲ ರೇಷನ್ ಅಂಗನವಾಡಿ ಬರ್ತಾ ಇದೆ, ಅಂಗನವಾಡಿ ಟೀಚರ್ಗಳೇ ಬರ್ನ. ಅವ್ರಿಗೇನ್ ಸಮಸ್ಯೆ ಗೊತ್ತಿಲ್ಲ, ಅಲ್ಲಿ ಅಡಿಗೆ ಅವರು ಇಲ್ಲ. ಸಣ್ಣ ಪುಟ್ಟ ಮಕ್ಕಳೆಲ್ಲ ಬೀದಿಲಿ ಇನ್ನು ಮಣ್ಣು ತಿಂದು ಇನ್ನೇನ್ ತಿಂದ್ರು ಸರ್? ಹೌದು, ಎಲ್ತ್ ಹಾಳಾಗುತ್ತೆ ಸರ್ ಅಲ್ಲಿ. ಮಕ್ಕಳಿಗೆ ಅಂಗನವಾಡಿ ಮಾಡಿರೋದೇನಕ್ಕೆ ಸರ್? ಸಣ್ಣ ಮಕ್ಕಳಿಗೆಲ್ಲ ಸರ್, ಸಣ್ಣ ಮಕ್ಕಳಿಗೆಲ್ಲ ಸರ್. ಹೌದು, ಆ ಮಕ್ಕಳನ್ನ ಕರ್ಕೊ ಹೋಗೋರು ಇಲ್ಲ ಸರ್. ಕರ್ಕೊಂಡ್ ಹೋಗೋರು ಇಲ್ಲ, ಅಲ್ಲಿ ಕರ್ಕೊಂಡ್ ಹೋಗಿ ಕುಣಿಸಿದ್ರೆ ನೋಡ್ಕೊಳ್ಳೋಂತವ್ರು ಇಲ್ಲ. ಪದನೇ ಬರಲ್ಲ ಸರ್. ನಾವ್ ತಕೊಂಡೋಗಿ 1ನೇ ತರಗತಿ ಸೇರಿಸಿರಲ್ಲಿ ಮಾಸ್ಟರ್ ಕೇಳಿದ್ರೆ, LPG ಮಾಸ್ಟರ್ಗಳು ಏನಾದ್ರು ಕೇಳಿದ್ರೆ ಎಷ್ಟಪ್ಪ ಹೇಳಪ್ಪ ಅಂತ ಗೊತ್ತ. ಅಂಗನವಾಡಿಲಿ ತಾನೆ ಹೇಳ್ಬೇಕು ಅವೆಲ್ಲ. ಅಂಗನವಾಡಿಯಲ್ಲಿ ಆ ಒಂದು ಇದು ಶಿಕ್ಷಣ ಸಿಕ್ಕಿಲ್ಲ ಮಕ್ಕಳಿಗೆ. ಅಂಗನವಾಡಿಯಲ್ಲಿ ಫುಡ್ಗಳು ಸರಿಯಾಗಿ ಬಾಣಂತಿ ಏರಿಗೆ ಆಗ್ಲಿ ಮತ್ತೆ ಅವ್ರಿಗೆ ತಲುಪ್ತಾ ಇಲ್ಲ, ನೇರವಾಗಿ ತಲುಪ್ತಾ ಇಲ್ಲ. ನೀವು ವೆರಿಫಿಕೇಶನ್ ಮಾಡಿ, ಅಧಿಕಾರಿಗಳು ಯಾರೇ ಬಂದ್ ಮಾಡಿ ನೋಡಿ, ಕಲ್ಲಾಳ ಆಡಿಲಿ ಸರಿಯಾಗಿ ಸಪ್ಲೈ ಆಯ್ತಾ ಇದ್ರೆ ನಾವು ಅವ್ರು ಹೇಳದಂಗೆ ಕೇಳ್ತೀವಿ ಸರ್. ಅಂಗನವಾಡಿಲೂ ಸಹ ತೊಂದರೆ ಇದೆ, ತುಂಬಾ ಇದೆ ಸರ್. ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಮಕ್ಕಳಿಗೆ. ಅದರಿಂದ ಈಗ ಮಕ್ಕಳೆಲ್ಲ ಅವ್ರವ್ರ ಮನೇಲಿ ಇದಾರೆ ಸರ್. ಆ ತಂದೆ ತಾಯಿ ಕೂಲಿಗೋಸ್ಕರ ಹೊಂಟೋಗ್ತಾರೆ, ಆ ಮಕ್ಕಳೆಲ್ಲ ರೋಡಲ್ಲೇ ಇರ್ತಾರೆ ಸರ್. ಟೈಮ್ ಕರೆಕ್ಟಾಗಿ ನೀರಿಲ್ಲ, ಕಾನೂನು ಮಾಡಿರಲ್ಲ, ಕುಡಿಯಕ್ ನೀರಿಲ್ಲ, ಊಟ ಇಲ್ಲ. ನೋಡಿ, ನಾನು ರೆಕಾರ್ಡ್ ವಿಡಿಯೋನೇ ಕಳಿಸ್ತೀನಿ ಹಾಡಿಗಳಲ್ಲಿ, ಅಷ್ಟು ಮಾಡಿದೀನಿ. ಅಂದ್ರೆ ಮಕ್ಕಳಿಗೆ ಒಂದು ಪ್ರಾಥಮಿಕ ಹಂತದಲ್ಲಿ ಏನ್ ಸಿಗಬೇಕು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಅದೇ ಸಿಗ್ತಾ ಇಲ್ಲ. ಅದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಆಡಿ ಒಳಗಡೆನೆ ಅಂಗನವಾಡಿ ಕೇಂದ್ರ ಇದೆ, ಕರ್ಕೋಗೋರು ಯಾರು? ಹೌದು,
ಅಟ್ಲೀಸ್ಟ್ ಅವ್ರ ತಂದೆ ತಾಯಿನಾರು ಅವ್ರಿಗೆ ಮೋಟಿವೇಶನ್ ಆಗಿ ಅವ್ರ ಬ್ರೈನ್ ಅಲ್ಲಿ ನನ್ನ ಮಕ್ಕಳು ಸ್ವಲ್ಪ ಅಂಗನವಾಡಿ ತಲುಪಲಿ, ನಾವು ಕೆಲಸ ಹೋಗ್ತೀವಿ ಅಂತ ಅವ್ರ ಮೈಂಡ್ ಅಲ್ಲಿ ಏನಾದ್ರು ಮೈಂಡ್ ಸೆಟ್ ಅಲ್ಲಿ ಇದ್ರೆ ತಕೊಂಡ್ಬಿಡ್ತಾರೆ. ಇಲ್ಲ ಅಂಗನವಾಡಿ ನೀವು ಓಪನ್ ಆಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ತುಂಬಾ ಇದೆ ಸರ್. ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಿರೋಂತಹ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗ್ಬೇಕು, ನಿಮ್ಮ ಒಂದು ಹಾಡಿ ಮುಂದಿನ 10 ವರ್ಷಗಳಲ್ಲಿ ಉತ್ತಮ ಹಾಡಿಯಾಗಿ ಒಂದು ಗ್ರಾಮ ಆಗಿ ಸ್ಥಾಪನೆ ಆದ್ರೂ ಸಹ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಯಾವ ರೀತಿಯ ಸಂಘ ಅಥವಾ ಸಂಸ್ಥೆಗಳಿಂದ ನಿಮ್ಗೆ ಸೌಲಭ್ಯಗಳಾಗಿರ್ಬೋದು ಅಥವಾ ವಿವಿಧ ರೀತಿಯ ಯೋಜನೆಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಸಿಕ್ಕರೆ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ? ಫಸ್ಟ್ ಆಫ್ ಆಲ್ ಸರ್, ನನಗೆ ಸ್ವಾಮಿ ವಿವೇಕಾನಂದ ಅವರೇ ಹೆಲ್ಪ್ ಮಾಡ್ಬೇಕು. ಇದು ನನ್ನ ಮನದಾಳದ ಮಾತು ಸರ್. ಅಂದ ಕಾಲದಿಂದನೂ ನಮ್ಮನ್ನ ದಾರಿ ತೋರಿಸಿರೋದೇ ಅವರು. ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕಲ್ಲಳ್ಳಾಡಿನ ಮೆಚೂರಿಟಿ ಆಗಿ ಡೆವಲಪ್ಮೆಂಟ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿ ತಂದಿದ್ದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ಇದ್ರಲ್ಲಿ ನಾನು ಅದು ನೀವು ಹಾಸ್ಪಿಟಲ್ ಅವ್ರು ಬಂದಿದ್ದೀರ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ಕೆಲಸ ಮಾಡಿವಿ ಅಲ್ಲಿ. ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಕೆಲಸ ಮಾಡಿವಿ ಸರ್. ನಾವು ಸೇವೆ ಮಾಡಿವಿ, ಅವ್ರ ಒಡನಾಟದಲ್ಲಿ ಬೆಳೆದಿವಿ, ತೋರಿಸಿದರೆ ದಾರಿಗಳು. ನಾವೀಗ 4 ಮಾತಾಡ್ತೀವಿ ಹೊರಗಡೆ, ಕನ್ನಡದಲ್ಲಿ ಮಾತಾಡ್ತೀವಿ ನಮ್ಮ ಭಾಷೆ ಬಿಟ್ಟು ಅಂದ್ರೆ ಅದು ಸ್ವಾಮಿ ವಿವೇಕಾನಂದ ಮೂವ್ಮೆಂಟೇ ಕಾರಣ. ಅದು ನಮ್ ಗುರುಗಳು ಹೇಳ್ಕೊಟ್ಟಂತದ್ದು. BT ಪೋಷಿನಿ ಮೇಡಮ್, RB ಸರ್, ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಸರ್, ಅವ್ರಿಬ್ರೇ ಇದ್ರು ಸರ್. ನಮ್ಮಲ್ಲಿ ಅಷ್ಟು ಜೀವನ ಮಾಡಿ ಯಾವ ಕುಂಬಳು ಸೊಪ್ಪು ಮುದ್ದೆಯಲ್ಲಿ ತಿಂದು ಬೆಳೆದಂತವ್ರು ಅವ್ರಿಬ್ರೆ. ಆ ಬೇಸ್ ಮಟ್ಟ ಫೌಂಡೇಶನ್ ಹಾಕ್ಬೇಕಾರೆ ಅವ್ರಿಬ್ರು ಶ್ರಮ, ಜೇನುಕೊಬ್ರು ಶ್ರಮ ತುಂಬಾ ಇದೆ ಸರ್. ನಮ್ಗೆ ಕಲ್ಲಳ್ಳಾಡಿಗೆ ತುಂಬಾನೇ ಆರೋಗ್ಯ ಸ್ಥಿತಿ ಹೆಲ್ಪ್ ಮಾಡ್ಬೇಕು. ಸ್ವಾಮಿ ವಿವೇಕಾನಂದ ಅವರೇ ಪ್ರತಿಯೊಂದು ಸಪೋರ್ಟ್ ಅವರೇ ಕೊಡ್ಬೇಕು ಸರ್. ಇವರು ಬೆಂಬಲ ಆಗಿ ನಿಂತ್ಕೋಬೇಕು. ನಿನ್ ಬೇರೆ ನಾವು ಯಾವ್ದೋ ವೆಲ್ಫೇರ್ ಆಫೀಸರು, ಸಮಾಜ ಕಲ್ಯಾಣ ಇಲಾಖೆ ಅವ್ರು ಇವರೆಲ್ಲ ಯಾರು ಸಪೋರ್ಟ್ ಕೊಡಲ್ಲ ಸರ್. ಅಲ್ಲಿ ನಮ್ಮನ್ನ ಈ ಕೆಳಮಟ್ಟದಲ್ಲೇ ನೋಡೋದು, ಈಗಲೂ ನೋಡ್ತಾರೆ. ನೀವು ಯಾವ ತಹಸೀಲ್ದಾರ್ ಆಫೀಸ್ಗೂ ಕರ್ಕೋಗಿ, DC ಆಫೀಸ್ಗೂ ಕರ್ಕೋಗಿ ನಮ್ಮನ್ನ ಹಂಗೆ ನೋಡೋದು, ಜನಪ್ರಭುರ್ನ ಮಾತ್ರ. ವಿವೇಕಾನಂದ ಹಾಸ್ಪಿಟ್ಲೇ ನಮ್ಮನ್ನ ಚೆನ್ನಾಗಿ ನೋಡಿರೋದು, ಆವಾಗ್ಲಿಂದ ನೋಡಿರೋದು. ಈಗ ಯಾರಾದ್ರು ಪೇಷಂಟ್ ಆದ್ರೂ ಕರ್ಕೋಗಿ ಕೊಟ್ರು ನಮ್ಗೆ ಕಾಲ್ ಮಾಡ್ತಾರೆ ಸರ್. ಅವ್ರ ಅಮೌಂಟ್ ಇಲ್ವ ಅಂತ ಏನ್ ಮಾಡೋದು? ಅಮೌಂಟ್ ಇಲ್ಲ ಅಂದಾಗ ನಾವು ಫೋನ್ ಮಾಡಿದಾಗ ಅಷ್ಟು ರೆಸ್ಪಾನ್ಸ್ ಕೊಡ್ತಾರೆ. ಯಾರು ಹೊಸಬ್ರೆ ಬಂದಿರ್ಲಿ ಸರ್, ನಮ್ ಕಾಲದಲ್ಲಿ ಇದ್ದವ್ರು ಇಲ್ಲ, ಎಲ್ಲ ಹೊಸಬ್ರೆ ಹುಡುಗರೆ ಬಂದಿರೋದು. ಗೊತ್ತಿಲ್ಲ ಪಾಪ ನಮ್ ಪರಿಚಯ ಕೆಲವ್ರಿಗೆ ಗೊತ್ತಿಲ್ಲ. ಇವ್ರು ಏನಾಗಿದ್ರು, ಇವ್ರು ಏನ್ ಕೆಲಸ ಮಾಡ್ತಿರೋ ಅಂತ ಗೊತ್ತಿಲ್ಲ ಸರ್. ನಾವ್ ಅವರಲ್ಲೂ ಬೇಜಾರ್ ಮಾಡ್ಕೊಳ್ಳೋ, ಸ್ಟಾಫ್ ಅಲ್ಲಿ ಬೇಜಾರ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆದ್ರೂ ಕಾಲ್ ಮಾಡ್ತಾರೆ ಸರ್ ನಮ್ ನೆನೆಸ್ಕೊಂಡು. ಆದ್ರೂ ನಂಬರ್ ಇದೆ ಹಾಸ್ಪಿಟಲ್ ಅಲ್ಲಿ. ಅಷ್ಟು ಗೌರವ ನಮ್ಮನ್ನ ನೋಡ್ತಾ ಇದಾರೆ ಸರ್. ಈಗ ನಮ್ ಕಡೆ ಹುಡುಗರು ಹೋಗ್ಲಿ, ಸಣ್ಣ ಮಕ್ಳು ಹೋಗ್ಲಿ, ಬಾಣಂತೀರು ಹೋಗ್ಲಿ, ಸರ್ ಅವ್ರ ₹1 ಇಲ್ವ ಸರ್, ಏನ್ ಮಾಡೋದು ಅಂತ. ಸರ್ ಏನೋ ಒಂದ್ ಮಾಡ್ಬೇಕು ಸರ್, ಅವ್ರು ಏನು ಇಲ್ಲ ಅಂತ ನಾವು ಹೇಳ್ದಾಗ್ಲೂ ಅಷ್ಟು ರೆಸ್ಪಾನ್ಸ್ ಕೊಡ್ತಾರೆ, ಅಷ್ಟು ಗೌರವ ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೊಡಲ್ಲ ಸರ್. ನಾನು ನೇರವಾಗಿ ಅಂತಿಲ್ಲ, ನೀವು KR ಹಾಸ್ಪಿಟ್ಲ್ ಕರ್ಕೋಗಿ, ನೀವು ಈ JSS ಹಾಸ್ಪಿಟ್ಲಿಗೆ ಕರ್ಕೋಗಿ, ಆಮೇಲೆ ಜಯದೇವ್ ಹಾಸ್ಪಿಟ್ಲ್ ಕರ್ಕೊಂಡು, ನೀವು ನನ್ಗೆ ಯಾವ ಹಾಸ್ಪಿಟ್ಲ್ ಬೇಡಿ, ಸರಿಯಾಗಿ ಫೆಸಿಲಿಟಿ ನಮ್ಮ ಹಾಸ್ಪಿಟ್ಲಿಗೆ ಸೆಂಟ್ರಲ್ ಗೌರ್ಮೆಂಟೇ ಕೊಡ್ಬೇಕು. ಇದಕ್ ಬೇಕಾದ್ರೆ ನಾವು ಕಲ್ಲಳ್ಳಾಡಿಲಿ ಯೂತ್ ನ ಸಂಘಟನೆ ಮಾಡಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಗೆ ನಾವು ಸಪೋರ್ಟ್ ಕೊಡ್ತೀವಿ ಸರ್. ಬೆಂಬಲ ಆಗಿ ನಿಂತ್ಕೊತೀವಿ. ಅದ್ ಏನೇ ಬರ್ಲಿ ಅದಕ್ಕೆ ನಾವು ನಿಲ್ತೀವಿ. ಆದ್ರೆ ಇವರು ನಮ್ ಸಪೋರ್ಟ್ ತಕ್ಕತ್ತೇ ಇಲ್ಲ. ಇದು ಸಮಸ್ಯೆ. ನಿಮ್ಗೆ ಬೇಕಾಗಿರೋಂತಹ ಸೌಲಭ್ಯಗಳು ಆರೋಗ್ಯಕ್ಕೆ ಸಂಬಂಧಪಟ್ಟ ಬರ್ತಾ ಇತ್ತು ಸರ್, ಹಿಂದೆ ಬರ್ತಾ ಇತ್ತು, ನೋಡ್ತಾ ಇದ್ರು. ಈಗ ಯಾಕೆ ನಿಂತು ಹೋಗಿದೆ ನಾವು ಪ್ರಶ್ನೆ ಮಾಡ್ತೀವಿ ಸರ್. ಕರ್ಕೋಗಿ ಸರ್, ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರನೇ ಕರ್ಕೋಗಿ ಸರ್. ಯೂತ್, ನಮ್ಮ ಕಲ್ಲಳ್ಳಾಡಿ ಯೂತ್ ನ ಕರ್ಕೋಗಿ ನಾವು ಫಂಡ್ ತರಲಿಲ್ಲ ಅಂದ್ರೆ ಕೇಳಿ ಸರ್, ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಸರ್. ಇವ್ರು ಮಾಡೋದೇ ಬೇಡಿ, ಸಂಸ್ಥೆ ಅವ್ರು ಮಾಡೋದು ಬೇಡಿ ಸರ್. NGO ಅವರು, ನಾವು ಸಂಸ್ಥೆ ಕಡೆ ಪರವಾಗಿ ನಾವು ಮಾಡ್ತೀವಿ ಸರ್. ಯಾಕಂದ್ರೆ ನಮ್ಗೆ ಸಂಸ್ಥೆನೆ ಬೆಳೆಸಿರೋದು, ಸಂಸ್ಥೆನೆ ಕಲ್ಲಳ್ಳಾಡಿನ ನೋಡ್ಕೊಂಡಿದ್ದು. ಹಿಂದೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನೀವು ನೆಮ್ಮದಿರ ಬಿಡ್ತೀರ ಸರ್. ನಮ್ಮ ಆಡಿಯವರು ಪೊಲೀಸ್ನವರು ಅಂದ್ರೆ ಬಿದ್ದು ಓಡ್ತಾ ಇದ್ರು ಸರ್ ಕಾಡು ಒಳಗಡೆ. ಪ್ರಶ್ನೆ ಮಾಡಕ್ಕೂ ಅಷ್ಟು ತಾಳ್ಮೆ ಇರ್ಲಿಲ್ಲ, ಧೈರ್ಯನೂ ಇರ್ಲಿಲ್ಲ, ಮಾತಾಡೋ ಶೈಲಿಗಳು ಗೊತ್ತಿರ್ಲಿಲ್ಲ. ನೀವು ನೀವು ನೆಮ್ಮದಿರ ಬಿಟ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಿನ್ನನ್ನು ಪೊಲೀಸ್ನವ್ರು ಕೂಡ ಹಾಕಿದ್ರೆ, ವಿಜಯ್ ನನ್ ಫೋನ್ ಮಾಡು, ಇಮಿಡಿಯೇಟ್ಲಿ ಕಾಲ್ ಮಾಡಲ್ಲಿ ಎತ್ತಾಕಿ ಕಸ್ಟಡಿಗೆ ಹಾಕಿದ್ರೆ ನಾನು ಫೋನ್ ಮಾಡು ಇಮಿಡಿಯೇಟ್ಲಿ ನೋಡಿ ಅಂತ ಪೋಷಿನಿ ಮೇಡಮ್ ಅವ್ರು ಹೇಳಿ, ನಾನು ಹೋಗಿ ನನ್ನ ಗೌರವಿಸೋರು ಹೊರ್ತು ಅಲ್ಲಿ ಒಳಗಡೆ ಹಾಕ್ತೀನಿ ಅಂತ ಪೊಲೀಸ್ನವ್ರು ಹೇಳಿಲ್ಲ ಸರ್. 15 ದಿನ ಪೊಲೀಸ್ನವ್ರು ನನಗೆ ಸೆಕ್ಯೂರಿಟಿ ಕೊಟ್ಟಿದ್ರೆ ಸರ್. ಇದು ಅದಕ್ಕೆ ಮೂಲ ಕಾರಣನೇ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ಅದು ಅವ್ರ ಬೆಳವಣಿಗೆ ತುಂಬಾ ಇದೆ ಸರ್, ಅದು ಹೇಳ್ಕೋಬಾರ್ದು. ತುಂಬಾ ಇದೆ, ಅಷ್ಟು ಅಗೌರವದ ಗೌರವ ಇದೆ. 1000 ಜನ 1000 ಅನ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿ ನಮ್ಗೆ ಅಷ್ಟು ಗೌರವದಿಂದ ಅಲ್ಲಿ ಸ್ಟಾಫೇ ಆಗ್ಲಿ ಸರ್, ಯಾರೇ ಆಗ್ಲಿ ಸರ್, ನಾವು ಹೋದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ.
ಟ್ರೈಬಲ್ ಅಂದ್ರೆ ಅಷ್ಟು ಗೌರವದಿಂದ ನೋಡ್ಕೋತಾರೆ ಸರ್. ಹಾಗಾಗಿ ನಾವು ಬಿಟ್ಕೊಡಕ್ ಆಗಲ್ಲ ಸಂಸ್ಥೆನ ಸರ್, ಬೇರೆಯವ್ರಿಗೂ ಬಿಟ್ಕೊಡಕ್ ಆಗಲ್ಲ ಸರ್. ಅದು ನಮ್ಗೆ ಬೇಕು, ಬುಡಕಟ್ಟು ಜನ ಸಮುದಾಯ ಜೇನುಕುರುಬರಿಗೆ ಬೇಕು ಸರ್. ನಾವು ಹೋರಾಟ ಮಾಡ್ತೀವಿ, ಬೇಕಾದ್ರೆ ಅವ್ರು ಕರೆದ್ರೆ ನಾವು ನಾಳೆನೇ ರೆಡಿ, ಯಾವಾಗ್ಲಾರು ಕರ್ಲಿ 24x7. ಅವ್ರು ಹೆಂಗ್ ಹಾಕೊಂಡಿದ್ದಾರೆ ಮೀನಿಂಗ್ ನ 24x7 ಹಂಗೆ ಜೇನುಕುರುಬರು 24x7 ನಿಂತಿರ್ತೀವಿ ಸರ್ ಸಂಸ್ಥೆಗಾಗಿ, ಸಪೋರ್ಟಿಗೆ ಸರ್. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು, ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಸರ್, ಜನಧ್ವನಿ ಬಂದು ತುಂಬಾನೇ ಕೆಲವರಿಗೆ ನಮ್ಮ ಹಾಡಿಗಳಿಗೆ ಕೆಲವ್ರಿಗೆ ಗೊತ್ತಿಲ್ಲ ಸರ್. ಅದರಿಂದ ತುಂಬಾ ಉಪಯೋಗ ಆಗಿದೆ ಸರ್. ನೀವು ಬಂದಿದ್ದೀರ ಅಂತ ನಾವು ಕೇಳ್ತಾ ಇರ್ತೀವಿ ಆಲ್ಮೋಸ್ಟ್ ಇದನ್ನ. ಕೆಲವರು ಮಾತಾಡಿರೋರು ಇರ್ಬೋದು, ಅಧಿಕಾರಿಗಳು ಬಂದಿರೋ, ಮಂತ್ರಿಗಳು ಬಂದು ಮಾತಾಡಿರೋ, MLA ಅವರು ಮಾತಾಡಿರೋ, ಪ್ರತಿಯೊಂದು ನಮ್ಮ ಜನಧ್ವನಿ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಲ್ಲಿ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದೆ ಸರ್. ಆದ್ರೆ ಅದಕ್ಕೆ ಸರಿಯಾಗಿ ಕಿವಿ ಕೊಟ್ಟು ಕೇಳದೆ ಇರೋಂತ ವ್ಯಕ್ತಿಗಳು ನಾವುಗಳು. ಏನ್ ಮಾತಾಡ್ತಾ ಇದಾರೆ, ಸಂಸ್ಥೆ ಚೆನ್ನಾಗಿ ನಡೆಸ್ತಾ ಇದೆ, ರೇಡಿಯೋ ಕಾರ್ಯಕ್ರಮ ಚೆನ್ನಾಗಿ ಕೇಳ್ತಾ ಇದೀವ, ನಾವೇನ್ ಸಪೋರ್ಟ್ ಮಾಡ್ತಾ ಇದೀವ ಅನ್ನೋದು ನಮ್ಮಲ್ಲಿ ತುಂಬಾ ಕೊರತೆ ಇದೆ. ಅದಕ್ಕೆ ಕೇಳುಗರಾಗ್ಬೇಕು. HD ಕೋಟೆ ತಾಲೂಕಲ್ಲಿ ಪ್ರತಿಯೊಬ್ಬರು ಜನಧ್ವನಿ ರೇಡಿಯೋ ದಯವಿಟ್ಟು ಕೇಳಿ, ಆಡಿ ಜನಗಳೇ ಕೇಳಿ ಅದನ್ನ ಉಳಿಸಿ ರೇಡಿಯೋ ಸ್ಟೇಷನ್ ನ ಸಂಭ್ರಮದಿಂದ ಆಚರಣೆ ಮಾಡೋಣ ಎಲ್ಲ ಸೇರ್ಕೊಂಡು, ಅಲ್ವಾ ಸರ್? ಅದ್ರ ಒಳ್ಳೇದಾಗ್ಲಿ, ರೇಡಿಯೋ ಕಾರ್ಯಕ್ರಮ ಕೇಳಿ, ನಮ್ಮ ಸಮುದಾಯಕ್ಕೆ ಒಳ್ಳೇದಾಗ್ಲಿ. ರೇಡಿಯೋ ಸ್ಟೇಷನ್ ಇಂದ ನಮ್ಗೆ ಒಳ್ಳೇದಾಗಿದೆ, ಕೆಟ್ಟದಂತ ಆಗಿಲ್ಲ. ಮನೆ ಬಾಗಿಲಿಗೆ ಬಂದು ಯಾರು ರೇಡಿಯೋ ಸ್ಟೇಷನ್ ಕೇಳಲ್ಲ, ಬನ್ನಿ ಮಾತಾಡಿ ಅಂತ ಯಾರು ಕರೆಯಲ್ಲ. ನಮ್ಮ ಸಂಸ್ಥೆ ಆಗಿರೋ ಗಂಟೆ ಕರೀತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಆಯ್ತು ಸರ್. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಯ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೇರಿ ಗ್ರಾಮ ಪಂಚಾಯಿತಿಯ ಕಳ್ಳಹಳ್ಳ ಹಾಡಿಯ ಶ್ರೀಯುತ ವಿಜಯ್ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.